ಪ್ರಯಾಣಿಕರಿಗೆ ಸರ್ಕಾರದಿಂದ ಬಿಗ್ ಶಾಕ್. ವಿದ್ಯುತ್ ದರದಂತೆ ಪ್ರಯಾಣ ದರವೂ ಕೂಡ ವರ್ಷಕ್ಕೊಮ್ಮೆ ಏರಿಕೆ ಆಗುತ್ತಾ? ವಿದ್ಯುತ್ ದರ ಏರಿಕೆಯಂತೆ ಸಾರಿಗೆ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ ಆಗುತ್ತಾ? ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಸರ್ಕಾರ ಕೊಡ್ತಾ ಇರುವಂತ ಬಿಗ್ ಶಾಕ್ ಇದು. ವಿದ್ಯುತ್ತಿನ ದರದಂತೆ ಪ್ರಯಾಣ ದರವೂ ಕೂಡ ವರ್ಷಕ್ಕೊಮ್ಮೆ ಏರಿಕೆ ಆಗುತ್ತಾ? ರಾಜ್ಯ ಸರ್ಕಾರದಿಂದ ದರ ನಿಯಂತ್ರಣಕ್ಕಾಗಿ ಸಮಿತಿಯೊಂದು ರಚನೆ ಆಗಿದೆ. ಕೆಇಆರ್ಸಿ ಮಾದರಿಯಲ್ಲೇ ಸಾರಿಗೆ ದರ ನಿಯಂತ್ರಣಕ್ಕೆ ಈ ಸಮಿತಿ ರಚನೆ ಆಗಿರೋದು. ಅಧ್ಯಕ್ಷರು ಹಾಗೂ 2 ಸದಸ್ಯರನ್ನ ಒಳಗೊಂಡ ಸಮಿತಿ ಇದು. ಕಾಲಕಾಲಕ್ಕೆ ಈ ಸಮಿತಿ ದರವನ್ನ ಪರಿಷ್ಕರಣೆ ಮಾಡಲಿದೆ. ವಿವಿಧ ಶುಲ್ಕಗಳನ್ನ ವಿಧಿಸೋದಕ್ಕೆ ಈ ಸಮಿತಿಗೆ ಅವಕಾಶ ಇದೆ. ದಿನೇ ದಿನೇ ಇಂಧನ ದರ ಹೆಚ್ಚಳವಾಗ್ತಾ ಇರೋ ಹಿನ್ನೆಲೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ವೈಜ್ಞಾನಿಕವಾಗಿ ಪ್ರಯಾಣ ದರವನ್ನ ನಿಗದಿಪಡಿಸೋದಕ್ಕೆ ಅಂತಲೇ ಇಲ್ಲಿ ತನಕ ಯಾವುದೇ ಸಮಿತಿಗಳಿರಲಿಲ್ಲ. ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ ಇಡ್ತಾ ಇದ್ರು. ಆದ್ರೆ ವರ್ಷಕ್ಕೊಮ್ಮೆ ದರವನ್ನ ನಿಗದಿ ಮಾಡೋದಕ್ಕೆ ಅಂತ, ಪರಿಷ್ಕರಣೆ ಮಾಡೋದಕ್ಕೆ ಅಂತಲೇ ಈಗ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಈ ಸಮಿತಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಯಾಕಂದ್ರೆ ಇಲ್ಲಿ ತನಕ ಪ್ರಯಾಣ ದರ ಜಾಸ್ತಿ ಮಾಡಬೇಕು ಅಂತ ಅಂದ್ರೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಡ್ತಾ ಇದ್ರು. ಆದ್ರೆ ಅದು ವರ್ಷಕ್ಕೊಂದ್ಸಲ ಇರ್ತಾ ಇರ್ಲಿಲ್ಲ. ಎರಡೂ ಕಡೆಯ ಲಾಭ ನಷ್ಟಗಳಿದೆ. ಈಗ 5-6 ವರ್ಷಕ್ಕೊಂದ್ಸಲ ಪ್ರಸ್ತಾವನೆ ಅಂತ ಇಟ್ಟಾಗ ಪ್ರಯಾಣ ದರ ಸಿಕ್ಕಾಪಟ್ಟೆ ಏರಿಕೆ ಮಾಡ್ತಿದ್ರು, ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇತ್ತು. ಹಾಗಾಗಿ ವರ್ಷಕ್ಕೆ ಇಂತಿಷ್ಟು ಅಂತ ವೈಜ್ಞಾನಿಕವಾಗಿ ಪ್ರಯಾಣ ದರವನ್ನ ಜಾಸ್ತಿ ಮಾಡುವಂತ ನಿಟ್ಟಿನಲ್ಲಿ ಈ ಸಮಿತಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಸಮಿತಿಯ ಕಾರ್ಯನಿರ್ವಹಣೆ, ಅದರ ಜೊತೆಗೆ ಪ್ರಯಾಣಿಕರಿಗೆ ಯಾವ ರೀತಿ ಶಾಕ್ ಆಗಬಹುದು ಇದು? ಶ್ವೇತಾ, ಖಂಡಿತವಾಗ್ಲೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ವಿದ್ಯುತ್ ದರಗಳನ್ನ ಏರಿಕೆ ಮಾಡುವಂತ ವಿಚಾರಗಳಲ್ಲಿ, ಪರಿಷ್ಕರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಇಆರ್ಸಿ ಅನ್ನುವಂಥ ಒಂದು ಸಪರೇಟ್ ಆಗಿರುವಂಥ ಬಾಡಿ ಕೆಲಸ ಮಾಡ್ತಾ ಇತ್ತು. ಯಾವುದೇ ರೀತಿಯಾದಂಥ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಸಂಸ್ಥೆಗೂ ಅದರಲ್ಲಿ ಸಂಬಂಧ ಇರಲಿಲ್ಲ. ಇದೆರಡೂ ಕೂಡ ಒಂದು ಇಂಡಿವಿಜುವಲ್ ಬಾಡಿಯಾಗಿ ಕೆಇಆರ್ಸಿ ಒಂದು ಕೆಲಸ ಮಾಡ್ತಾ ಇತ್ತು. ಅದು ದರವನ್ನು ಏರಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಪಬ್ಲಿಕ್ ಒಪಿನಿಯನ್ ತೆಗೆದುಕೊಳ್ತಾ ಇತ್ತು. ಜೊತೆಗೆ ಸಮಿತಿಯ ಒಳಭಾಗದಲ್ಲಿದ್ದಂಥ ಒಂದಿಷ್ಟು ಜನ ಮೆಂಬರ್ಸ್ಗಳ ಒಂದು ಒಪಿನಿಯನ್ ಅನ್ನು ತಗೊಂಡು ಅದೊಂದು ನಿರ್ಧಾರಕ್ಕೆ ಬರ್ತಾ ಇತ್ತು ದರ ಪರಿಷ್ಕರಣೆಗೆ. ಇದೇ ಮಾದರಿಯಲ್ಲಿ ಇದೀಗ ಸಾರಿಗೆ ಸಂಸ್ಥೆಗಳಲ್ಲೂ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಸಾರಿಗೆ ಸಂಸ್ಥೆಗಳು ಹೊರಟಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದು ಆದೇಶದಲ್ಲಿ ರಾಜ್ಯಪತ್ರವನ್ನು ಹೊರಡಿಸಿದೆ. ಒಂದು ಸಪರೇಟ್ ಆಗಿರುವಂಥ ಬಾಡಿಯನ್ನು ದರ ಪರಿಷ್ಕರಣೆ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿರುವಂಥದ್ದು. ಈ ಸಮಿತಿಯ ಕೆಲಸ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಯಾವಾಗ ಡೀಸೆಲ್ ದರ ಏರಿಕೆ ಆಗುತ್ತೋ, ಜೊತೆಗೆ ಸಿಬ್ಬಂದಿಗಳಿಗೆ ಪ್ರತಿ ವರ್ಷವೂ ಕೂಡ ಸಿಬ್ಬಂದಿಗಳಿಗೆ ಸಂಬಳವನ್ನು ಏರಿಕೆ ಮಾಡಬೇಕಾಗತ್ತೆ. ಅವರಿಗೆ ಈ ಸಂಬಳವನ್ನು ಏರಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅದು ಇಲಾಖೆಗೆ ಹೊರೆ ಆಗ್ತಾ ಇತ್ತು, ಸಾರಿಗೆ ಇಲಾಖೆಗಳಿಗೆ ಹೊರೆ ಆಗ್ತಾ ಇತ್ತು. ಮತ್ತು ಪ್ರತಿ ಸಲವೂ ಕೂಡ ಈ ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ರಾಜ್ಯ ಸರ್ಕಾರ ಅದಕ್ಕೆ ಓಕೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಗಳು ಸಾಕಷ್ಟು ಲಾಸ್ನಲ್ಲಿದ್ವು. ಸಾರಿಗೆ ನಿಗಮಗಳು ಲಾಸ್ನಲ್ಲಿರುವುದನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಸುಮಾರು 8-10 ವರ್ಷಗಳಿಗೆ ಈ ಸಾರಿಗೆ ಸಂಸ್ಥೆಗಳ ದರ ಪರಿಷ್ಕರಣೆ ಆಗ್ತಾ ಇತ್ತು ಈ ಮುಂಚೆ. ಆದರೆ ಈಗ ಏನಿದೆ, ಈ ನಿರ್ಧಾರವನ್ನು ತೆಗೆದುಕೊಂಡ ಬಳಿಕ ಪ್ರತಿ ವರ್ಷವೂ ಕೂಡ ದರ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಆದರೆ ಇಲ್ಲಿ ಮತ್ತೊಂದು ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಯಾವಾಗ ಡೀಸೆಲ್ ದರ ಇಳಿಕೆ ಆಗುತ್ತೋ ಆ ಡೀಸೆಲ್ ದರ ಇಳಿಕೆ ಆಗುವಂಥ ಸಂದರ್ಭದಲ್ಲಿ ಮತ್ತೆ ದರ ಇಳಿಕೆ ಆಗುವಂಥ ಸಂಭವವೂ ಕೂಡ ಒಂದೊಂದು ಸಲ ಇರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿದ್ದು, ಪ್ರತಿ ಸಲವೂ ಕೂಡ ಇಲ್ಲಿವರೆಗೆ ಏನಿತ್ತು ಒಂದು ಕಂಟ್ರೋಲ್ ಅನ್ನುವಂಥದ್ದು ಇತ್ತು. ದರ ಪರಿಷ್ಕರಣೆ ಆಗುವಂಥ ಸಂದರ್ಭದಲ್ಲಿ ಯಾವಾಗಲೂ ಒಂದ್ಸಲ 10 ರೂಪಾಯಿ ಅಥವಾ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗ್ತಾ ಇತ್ತು. ಆದರೆ ಪ್ರತಿ ವರ್ಷವೂ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟಿನ ಹೊರೆ ಆಗುತ್ತೆ. ಜೊತೆಗೆ ಸಂಪೂರ್ಣವಾಗಿ ಈಗೇನಿದೆ ಡೀಸೆಲ್ ದರ ಇದೆ, ಜೊತೆಗೆ ನೌಕರರಿಗೆ ಕೊಡಬೇಕಾದಂಥ ಸಂಬಳದ ದರ ಇದೆ, ಇವೆಲ್ಲವುಗಳನ್ನು ಕೂಡ ಯಾರು ಬಳಕೆದಾರರಿದ್ದಾರೋ, ಬಸ್ ಬಳಕೆದಾರರಿದ್ದಾರೋ ಅವರ ಮೇಲೆ ಹಾಕೋದಕ್ಕೆ ಹೊರಟಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.